ಟಾಪ್ ನಾಚ್ ಸುಂದ್ರಿ. ಹಲೋ ಎಲ್ರಿಗೂ ನಮಸ್ಕಾರ. ನಾನು ಯಶವಂತ್. ಬಹಳ ದಿನಗಳಾದ್ಮೇಲೆ ಸಿಗ್ತಾ ಇದ್ದೀನಿ. ಆ್ಯಂಡ್ ನಾನು ಆಲ್ಬಮ್ ಸಾಂಗ್ ಮಾಡ್ತಿರೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಸೊ ಈಗ ಆಲ್ರೆಡಿ ನಾನು ರಿವೀಲ್ ಮಾಡಿದ್ದೀನಿ. ಈಗ ಆಲ್ರೆಡಿ ಒಂದು ಪೋಸ್ಟರ್ ಕೂಡ ಬಿಟ್ಟಿದ್ದೆ, ಎಲ್ಲವೂ ಕೂಡ ಲೋಡಿಂಗ್ ಅಂತ. ಅದನ್ನ ಹೇಳಾದ್ಮೇಲೆ ಎಲ್ಲರೂ ಕೂಡ ಟೈಟಲ್ ಯಾವುದು ಅಂತ ಕೇಳ್ತಾ ಇದ್ವಿ. ಸೊ ಹಂಗಾಗಿ ಟೈಟಲ್ ಪೋಸ್ಟರ್ ಬೇಡ ಅಂತ ಅನ್ಕೊಂಡಿದ್ದೀನಿ. ಸೊ ಹಂಗಾಗಿ ಅಲ್ಲಪ್ಪ, ನಾವು ಸಾಂಗ್ ಶೂಟ್ ಮಾಡಿ 1 ಮಂತ್ ಆಯ್ತು. ಯಾವಾಗ ರಿಲೀಸು, ಏನು ಅಪ್ಡೇಟು? ಅಪ್ಡೇಟ್ ಕೊಡಕ್ಕೆ ಅಂತಾನೆ ನಿನ್ನನ್ನ ಇವತ್ತು ಫಿಲ್ಮ್ ಚೇಂಬರ್ ಕರೆಸಿರೋದು. ಆ್ಯಂಡ್ ಬೈ ದ ವೇ, ಇವರು ನಮ್ಮ ಸಾಂಗ್ನ ಪ್ರೊಡಕ್ಷನ್ ಡಿಸೈನ್ ಎಲ್ಲ ರೀತಿ ಸಾಂಗ್ ಸಖತ್ತಾಗಿ ಬಂದಿದೆ ಅಂತಂದರೆ ಅದಕ್ಕೆ ಒಂದು ಪ್ರಮುಖವಾದ ಕಾರಣ ಇವರಾಗಿರ್ತಾರೆ. ಅಷ್ಟು ಪ್ರೊಡಕ್ಷನ್ನ ಡಿಸೈನ್ ಮಾಡಿದವರು ಧರ್ಮರಾಜ್ ಅವರು. ಸೊ ಇವಾಗ ಸಾಂಗು ಬಗ್ಗೆ ಅಪ್ಡೇಟ್ ಬೇಕು. ಹೌದು, ಸಾಂಗ್ ಬಗ್ಗೆ ಅಪ್ಡೇಟ್ ಬೇಕು ಅಂತಂದ್ರೆ ಇವತ್ತು ಫಿಲ್ಮ್ ಚೇಂಬರಿಗೆ ಸದ್ಯಕ್ಕೆ ಬಂದಿದ್ದೀನಿ. ಸೊ ಈ ಬೊಕ್ಕೆ ಇಟ್ಕೊಂಡ್ ಬಂದಿದ್ದೀನಿ ಅಂತಂದ್ರೆ ಒಬ್ರ ಕೈಲಿ ಇವತ್ತು ನಾನು ಟೈಟಲ್ ಪೋಸ್ಟರ್ನ ಲಾಂಚ್ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ. ಯಾರಿರ್ಬೋದು, ಗೆಸ್ ಮಾಡ್ಬೋದಾ? ಗೊತ್ತಿಲ್ಲ, ನೋಡೋಣ. ನಮಸ್ತೆ ಸರ್. ಬನ್ನಿ, ಏನೋ ಓಪನ್ ಮಾಡ್ಬೇಕಂತಲ್ಲಪ್ಪ, ಬನ್ನಿ. 8 ವರ್ಷದಿಂದ ನಾನು ಜರ್ನಿ ಮಾಡ್ತಾ ಇದ್ದೆ ಆಂಕರ್ ಆಗಿ. ಸೊ ಒಂದು ಹೊಸದಾಗಿ ಏನಾದ್ರು ಶುರು ಮಾಡೋಣ ಅನ್ಬಿಟ್ಟು ನನ್ನ ಟೀಮ್ನೆಲ್ಲ ಇದು ಮಾಡ್ಕೊಂಡು. ಸೊ ಇವರು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರು, ನಮ್ಮ ಕೊರಿಯೋಗ್ರಾಫರು. ಸೊ ಇವರು ಲಿರಿಕ್ ಬರ್ದಿದ್ದು ದಿನೇಶ್ ಅಂತ. ಸೊ ಹಂಗಾಗಿ ಒಂದು ಆಲ್ಬಮ್ ಸಾಂಗ್ ಮೂಲಕ ಒಂದು ಹೊಸದ್ ಮಾಡೋಣ. ಇಷ್ಟು ವರ್ಷ ಆಂಕರ್ ಆಗಿದ್ದೆ, ಒಂದು ಪರ್ಫಾರ್ಮರ್ ಆಗೋಣ ಅಂತ ಒಂದು ಹೊಸದಾಗಿ ಶುರು ಮಾಡಿದ್ದೀನಿ. ಸೊ ಹಂಗಾಗಿ ಈಗ ದೊಡ್ಡವರ ಆಶೀರ್ವಾದ ಎಲ್ಲ ಬೇಕು, ಅದಕ್ಕೋಸ್ಕರ ಸರ್ ನನಗೆ ಸರ್ಪ್ರೈಸ್. ಅಲ್ಲ, ನನಗೆ ಸರ್ಪ್ರೈಸ್ ಇವಾಗ ಅಂತ. ಓಕೆ, ನಾನು ಇದರಿಂದ ನಿಮ್ಮ ಕಡೆಯಿಂದ ಒಂದು ಓಪನ್ ಮಾಡಿಸೋಣ ಅಂತ. ಇವತ್ತು ಟೈಟಲ್ ಪೋಸ್ಟರ್ ನಿಮ್ಮ ಕಡೆಯಿಂದ ಲಾಂಚ್ ಮಾಡಿಸ್ತಾ ಇದ್ದೀನಿ. ಟೈಟಲ್ ಇನ್ನೂ ರಿವೀಲ್ ಮಾಡಿರ್ಲಿಲ್ಲ ನಾನೆಲ್ಲೋ. ಸೊ ಹಂಗಾಗಿ ಈ ಪ್ರಿಂಟ್ ಅಲ್ಲಿ ಟಾಪ್ ನಾಚ್ ಸುಂದ್ರಿ. ಟಾಪ್ ನಾಚ್ ಸುಂದ್ರಿ ಅಂತ. ಸೊ ಟೈಟಲ್ಗೆ ಆಪ್ಟ್ ಆಗಿ ತಕ್ಕನಾಗಿ ಸೊ ನಮ್ಗೆ ಅವಾಗ ಸುಂದ್ರಿಯರು ಯಾರಿದ್ರು. ಸೊ ಹಂಗಾಗಿ ಆತರ ಮಾಡ್ಸೋಣ ಅಂತ ಒಂದು ಪ್ಲಾನ್ ಮಾಡ್ಕೊಂಡು ಮಾಡಿದ್ದು. ತುಂಬಾ ಸಂತೋಷ ಆಗುತ್ತೆ. ಹೊಸ ಹುಡುಗರು, ಹೊಸ ಭರವಸೆ, ಹೊಸ ಆಲೋಚನೆ ಎಲ್ಲ ಹೊಸದು. ಇವತ್ತು ಏನೋ ನಾವು ಒಂದು ಹೊಸದು ಮಾಡ್ತೀವಿ ಅಂತ ಹೇಳಿದ್ರು. ಟಾಪ್ ನಾಚ್ ಸುಂದ್ರಿ, ಸುಂದ್ರಿ ಅನ್ನೋ ಪದ ನಾನು ಯಾವಾಗಲೂ ಬಳಸ್ತಿರ್ತೀನಿ, ಖುಷಿ ಆಗುತ್ತೆ. ಆಯಿತಾ, ಇದು ಒಳ್ಳೇದಾಗಲಿ, ನಮ್ಮ ಚಿತ್ರರಂಗಕ್ಕೆ ಇದೊಂದು ಯಶಸ್ಸಿನ ಹಾದಿ ಹಿಡೀಲಿ ಅಂತ ನಾನು ಆಶಿಸ್ತೇನೆ. ಏನಿಲ್ಲ, ಯಶವಂತ್ ನನಗೆ ಆ್ಯಂಕರ್ ಆಗಿ ಪರಿಚಯ, ಮತ್ತು ಭಾಳ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನೋಡಿದ್ದೀನಿ. ಇವತ್ತೊಂದು ಲಿರಿಕಲ್ ಆಲ್ಬಮ್ನ ಅನಾವರಣ ಮಾಡ್ತಾಯಿದ್ದೀವಿ. ಭಾಳ ಚೆನ್ನಾಗಿದೆ. ಟಾಪ್ ನಾಚ್ ಸುಂದರಿ ಅಂತ ಹೇಳಿದಾಗ ಪಕ್ಕದಲ್ಲೇ ಸುಂದರಿ ನಮ್ಮ ಮೇಡಮ್ಗೆ ಅನ್ವಯಿಸುತ್ತೆ. ಯಾಕೆಂದರೆ ಈ ಒಂದು ಚೇಂಬರ್ಗೆ 2ನೇ ಬಾರಿ ಅವರು ಆಯ್ಕೆಯಾಗಿ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಇದನ್ನು ಅನಾವರಣ ಮಾಡ್ತಾ ಇದ್ದೀರ. ನನ್ನ ಸೌಭಾಗ್ಯ, ನಾನು ಕೂಡ ಇವತ್ತು ಇಲ್ಲಿರೋದು. ಸೊ ಐ ವಿಶ್ ದ ಎಂಟೈರ್ ಟೀಮ್ ಮುಂದಿನ ಭವಿಷ್ಯದ ನಿರ್ಮಾಪಕರು, ಕಲಾವಿದರು ಎಲ್ಲ ನೀವೇ ಆಗಿರೋದ್ರಿಂದ ಚಿತ್ರರಂಗವನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗೋದು ನಿಮ್ಮ ಜವಾಬ್ದಾರಿ. ಆಶೀರ್ವಾದ.